ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ಯಾವ ವಿಷಯದ ಬಗ್ಗೆಪ್ಪ ಅಂತ ಹೇಳಿದ್ರೆ, ನಿಮಗೆ ಅತಿ ಹೆಚ್ಚು ಜನಕ್ಕೆ ಸಮಸ್ಯೆ ಇದ್ದೇ ಇರುತ್ತೆ. ಏನಪ್ಪ ಸಮಸ್ಯೆ ಅಂತ ಹೇಳಿದ್ರೆ, ಕೂದಲು ಉದುರೋದು ಮತ್ತು ಎಳೆಯ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗುವಂಥದ್ದು ಅಲ್ವಾ. ಈ ಸಮಸ್ಯೆನ ಪರ್ಮನೆಂಟಾಗಿ ಯಾವ ಥರ ದೂರ ಮಾಡ್ಕೋಬೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ನಾನಿಲ್ಲಿ ಮೈನ್ ಇಂಗ್ರೀಡಿಯೆಂಟ್ಸ್ ಆಗಿ ಕರಿಬೇವು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಈ ಕರಿಬೇವಲ್ಲಿ ಅತಿ ಹೆಚ್ಚು ಔಷಧಿ ಗುಣಗಳಿದೆ. ಫ್ರೆಂಡ್ಸ್, ಇದು ನಮ್ಮ ಹೇರ್ ಫಾಲ್ ಸಮಸ್ಯೆ ಅಲ್ಲ, ಅನೇಕ ಕಾಯಿಲೆಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು ಈ ಕರಿಬೇವು. ಹಾಗಾದರೆ ಈ ಕರಿಬೇವಿನಲ್ಲಿ ಏನೆಲ್ಲ ಶಕ್ತಿಗಳಿದೆ ಅಂತ ಹೇಳಿ ಫಸ್ಟ್ ಒಂದು ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಈ ಕರಿಬೇವಿನಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳಿದೆ. ಇದು ನಮ್ಮ ಹೇರ್ ಗ್ರೋತಿಂಗಿಗೆ ತುಂಬ ಒಳ್ಳೇದು ಮಾಡುತ್ತೆ, ಮತ್ತು ಇದು ನಮ್ಮ ಹೇರ್ ಫಾಲಿಂಗ್ನ ಕಡಿಮೆ ಮಾಡುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ. ಮತ್ತು ಇನ್ನು ಕರಿಬೇವಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ, ಇವು ಪೋಷಕಾಂಶಗಳಿದೆ, ವಿಟಮಿನ್ಸ್ ತುಂಬ ಇದೆ. ಮತ್ತು ಈ ಕರಿಬೇವಿನಲ್ಲಿ ಮಿಟೋಕ್ಯಾರಿಟಿನ್ ಎಂಬ ಅಂಶ ಕೂಡ ಇದೆ. ಈ ಅಂಶ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಕೂದಲು ಅತಿ ಹೆಚ್ಚು ಬೆಳ್ಳಗಾಗುತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಸೆಕೆಂಡ್ ಒನ್ ಇಲ್ಲಿ ಆಲೋವೆರಾ ತೊಗೊಂಡಿದ್ದೀನಿ. ಆಲೋವೆರಾ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಬುಡದಿಂದ ಉದುರ್ತಾ ಇರುತ್ತಲ್ಲ ಕೂದಲು, ಅದನ್ನ ಬುಡದಿಂದ ಗಟ್ಟಿ ಮಾಡೋದಕ್ಕೆ ಈ ಆಲೋವೆರಾ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಕೂದಲನ್ನ ತುಂಬ ಸ್ಮೂತ್ ಮತ್ತು ಸಿಲ್ಕಿಯಾಗಿ ಸಹ ಇರೋ ಥರ ಮಾಡುತ್ತೆ ಈ ಆಲೋವೆರಾ. ಮತ್ತು ತುಂಬ ಲೆಂತಾಗಿ ಬೆಳೆಯೋದಕ್ಕೆ ಸಹ ಈ ಆಲೋವೆರಾ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಮ್ಮ ಕೂದಲಿಗೆ ಯಾವಾಗಲೂ ನಾವು ಪ್ಯೂರಾಗಿರೋ ಆಲೋವೆರಾನೇ ಯೂಸ್ ಮಾಡಬೇಕು. ಯಾವುದೇ ಥರ ಅಂಗಡಿಯಿಂದ ತಂದಿರೋಂಥ ಆಲೋವೆರಾ ಜೆಲ್ನೇ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ನಾನಿಲ್ಲಿ ಕರಿಬೇವಿನ ಎಲೆಗಳನ್ನ ಈ ಥರ ಬಿಡಿಸ್ಕೊಂಡಿದ್ದೀನಿ. ಈ ಥರ ಬಿಡಿಸ್ಕೊಂಡು ಎಲೆಗಳನ್ನ ಒಂದು ತೆವೆಯಲ್ಲಿ ಚೆನ್ನಾಗಿ ಕಪ್ಪು ಬಣ್ಣ ಬರೋ ತನಕ ಹುರಿದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಇದು ತುಂಬ ಬ್ಲ್ಯಾಕಾಗಿ ಪುಡಿ ಆಗಬೇಕು. ಇವಾಗ ಆ ಮಿಶ್ರಣವನ್ನು ಎತ್ತಿಡ್ಬೇಕು. ನೋಡಿ, ಈ ಥರ ಅದು ತುಂಬ ಪುಡಿ ಆಗಬೇಕು. ಸೋಸ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಆಲೋವೆರಾ ಜೆಲ್ ತಗೊಂಡು ಆ ಪುಡಿಗೆ ಆಲೋವೆರಾ ಜೆಲ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳಿ. ಇದು ಈ ಹದಕ್ಕೆ ಬರಬೇಕು. ಇವಾಗ ಚೆನ್ನಾಗಿ ಮಿಶ್ರಣ ಆಗಿದೆ. ಇದನ್ನ ಒಂದು 5 ನಿಮಿಷ ಎತ್ತಿಡಿ. ಒಂದು 5 ನಿಮಿಷ ಆದಮೇಲೆ ನಿಮ್ಮ ಹೇರ್ಗೆ ಇದೇನಿತ್ತು ಮಿಶ್ರಣ ಅದನ್ನ ಅಪ್ಲೈ ಮಾಡಿಕೊಂಡು ಒಂದು 3 ರಿಂದ 4 ಗಂಟೆ ಟೈಮ್ ಅದೇ ಥರ ಬಿಟ್ಬಿಡಿ. ಅದಂದರೆ ಹೇರ್ಗೆ ಎಳ್ಕೊಂಡೆಲ್ಲ ಬ್ಲ್ಯಾಕ್ ಆಗಬೇಕಲ್ವಾ. ಈ ಥರ ಆದಮೇಲೆ ಸ್ವಲ್ಪ ಉಗುರು ಬೆಚ್ಚಗೆ ನೀರಿಂದ ನಿಮ್ಮ ತಲೆನ ವಾಶ್ ಮಾಡ್ಕೊಳ್ಳಿ. ಈ ಥರ ವೀಕ್ಲಿ 2 ಟೈಮ್ಸ್ ಮಾಡಿ 3 ಮಂತ್ಸ್ ಕಂಟಿನ್ಯೂ ಆಗಿ ಮಾಡಿ. ಈ ಥರ ಮಾಡೋದ್ರಿಂದ ನಿಮ್ಮದು ಏನು ಬಿಳಿಯಾಗಿರುತ್ತಲ್ಲ ಹೇರು, ಅದು ನಿಧಾನಕ್ಕೆ ಕಪ್ಪಾಗೋಕ್ಕೆ ಬರುತ್ತೆ. ಮತ್ತು ಏನು ಕೂದಲು ಉದುರ್ತಾ ಇರುತ್ತಲ್ಲ, ಅದು ಬುಡದಿಂದ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ಆಲ್ಮೋಸ್ಟ್ ನಿಮ್ಮ ಹೇರಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಸಹ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.